ಇನ್ನು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಬಸ್ ಚಲಾಯಿಸಿದ್ದ ಚಾಲಕ ಇದೀಗ ಸಸ್ಪೆಂಡ್ ಆಗಿದ್ದಾನೆ. ಶಕ್ತಿ ಯೋಜನೆ ಎಫೆಕ್ಟ್ ಅಂತ ಕಾಮೆಂಟ್ಗಳ ಸುರಿಮಳೆ ಒಂದು ವಿಡಿಯೋಗೆ ಬರ್ತಾ ಇತ್ತು. ಗ್ಯಾರಂಟಿಗಳ ಮೇಲೆ ಅಪವಾದ ಬರ್ತಾ ಇದ್ದಂತೆ ಕೆಎಸ್ಆರ್ಟಿಸಿ ಎಚ್ಚೆತ್ತುಕೊಂಡು ಈತನನ್ನ ಸಸ್ಪೆಂಡ್ ಮಾಡಿದೆ. ಬಸ್ ಚಾಲಕ ಹಾಗೂ ವಿಡಿಯೋ ಮಾಡಿದಂತಹ ನಿರ್ವಾಹಕಿ ಇಬ್ಬರೂ ಕೂಡ ಅಮಾನತಾಗಿದ್ದಾರೆ. ಚಾಲಕ ಹನುಮಂತಪ್ಪ ಕಿಲೇದಾರ್, ನಿರ್ವಾಹಕಿ ಅನಿತಾ ಹೆಚ್ಬಿ ಇಬ್ಬರನ್ನು ಕೂಡ ಅಮಾನತು ಮಾಡಿದ್ದಾರೆ. ಹಾಗೂ ಇವರು ಮನೋರಂಜನೆಗಾಗಿ ಮಳೆ ಬರುವಾಗ ಛತ್ರಿಯನ್ನ ಹಿಡ್ಕೊಂಡು ಇವರು ಚಾಲನೆ ಮಾಡ್ತಾ ಇದ್ರು. ಅಂದ್ರೆ ಡ್ರೈವರ್ ಚಾಲನೆ ಮಾಡ್ತಾ ಇದ್ರು ಹನುಮಂತಪ್ಪ ಹಾಗೂ ಅನಿತಾ ಇದರ ವಿಡಿಯೋವನ್ನ ಮಾಡಿ ಗ್ಯಾರಂಟಿಯಿಂದಾಗಿ ನೋಡಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ, ನಮ್ಮ ಬಸ್ಗಳ ಒಂದು ಸ್ಥಿತಿ ಇದೆಯಲ್ಲ ತುಂಬಾ ದಯನೀಯವಾಗಿದೆ, ಸೋರ್ತಾ ಇದೆ ಬಸ್ನ ಮಾಳಿಗೆ ಅಂತ ಹೇಳಿ ಈ ತರ ಒಂದು ವಿಡಿಯೋವನ್ನ ಮಾಡಿದ್ರು. ವಿಡಿಯೋ ಮಾಡಿದಾಗ ಇದು ವೈರಲ್ ಆಗಿತ್ತು. ಅನೇಕ ಜನರು ಕೂಡ ನೆಟ್ನಲ್ಲಿ ಇದನ್ನ ನೋಡಿ, ಅಂದ್ರೆ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು, ಈ ಒಂದು ವಿಡಿಯೋನ ನೋಡಿ ಗ್ಯಾರಂಟಿಯಿಂದಾನೇ ಬಸ್ಗಳಿಗೆ ಈ ಥರ ದುಸ್ಥಿತಿ ಬಂದಿದೆ, ಬಸ್ಗಳನ್ನ ರಿಪೇರಿ ಮಾಡೋದಕ್ಕೆ ಅಥವಾ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಕೆಲಸ ಏನಿದೆ ಅದಕ್ಕಾಗಿ ಹಣನೇ ಇಲ್ಲ ಸರ್ಕಾರದಲ್ಲಿ, ಈ ರೀತಿಯಾಗಿ ಒಂದು ಕಾಮೆಂಟ್ ಕೂಡ ಈ ವಿಡಿಯೋಗೆ ವ್ಯಕ್ತವಾಗಿತ್ತು. ಇದಾದ್ಮೇಲೆ ಗೊತ್ತಾಗಿದೆ ಇದು ಕೇವಲ ವೈರಲ್ ಆಗಲಿಕ್ಕೆ ಮಾಡಿರುವಂಥ ವಿಡಿಯೋ. ಅಂದರೆ ಯಾವಾಗ ತನಿಖೆ ಮಾಡಿ ಒಂದು ರೀಸನನ್ನು ಕೇಳಿದ್ರು, ಕಾರಣ ಕೇಳಿದ್ರು, ಆಗ ಇವ್ರು ಹೇಳಿದ್ದು ಇಲ್ಲ ನಾವು ವೈರಲ್ ಆಗೋದಕ್ಕಂತಾನೆ ಈ ವಿಡಿಯೋ ಮಾಡಿದ್ದು. ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಇದೇ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು ಹಾಗೂ ಈ ವಿಡಿಯೋ ತುಂಬ ವೈರಲ್ ಆಗಿತ್ತು. ಯಾಕೆ ಅಂತಂದರೆ ನಮ್ಮ KSRTCಯಲ್ಲಿ ಗ್ಯಾರಂಟಿ ಯೋಜನೆಯಿಂದಾಗಿ ಹಾಗೂ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಬಸ್ಗಳ ದುಸ್ಥಿತಿ ಯಾವ ಥರ ಇದೆ ನೋಡಿ. ಮಳೆ ಬಂದು ಬಸ್ನ ಮಾಳಿಗೆ ಸೋರ್ತಾ ಇದೆ, ಛತ್ರಿಯನ್ನು ಹಿಡ್ಕೊಂಡು ಪಾಪ ಡ್ರೈವರ್ ಒಂದು ಕೈಯಲ್ಲಿ ಅವರು ಚಾಲನೆ ಮಾಡ್ತಿದ್ದಾರೆ, ಇಂಥ ಸ್ಥಿತಿ ಬಂದಿದೆ, ಸರ್ಕಾರಕ್ಕೆ ಇಂಥ ದುಸ್ಥಿತಿ ಬಂದಿದೆ ಅಂತ ಹೇಳಿ ಅವರು ಈ ರೀತಿಯಾದಂಥ ಒಂದು ಕಾಮೆಂಟನ್ನು ನೆಟ್ಟಿಗರು ಮಾಡ್ತಾ ಇದ್ರು. ಹಾಗೂ ಈ ವಿಡಿಯೋ ಈಗ ಅಸಲಿಯತ್ ಏನಪ್ಪ ಅಂತಂದರೆ ಈ ವಿಡಿಯೋ ವೈರಲ್ ಆಗಲಿಕ್ಕೆ ಮಾಡಿರುವಂಥ ವಿಡಿಯೋ ಹಾಗೂ ಛತ್ರಿ ಹಿಡಿದಂಥ ಚಾಲಕ ಜೊತೆಗೆ ನಿರ್ವಾಹಕಿ, ವಿಡಿಯೋ ಮಾಡಿದಂತಹ ನಿರ್ವಾಹಕಿ ಇಬ್ಬರು ಕೂಡ ಈಗ ಸಸ್ಪೆಂಡ್ ಆಗಿದ್ದಾರೆ. ಇಟ್ಕೊಳ್ಳ ಛತ್ರಿನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.